ಏನು ಚೋಳಕಟ್ಟೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಇವತ್ತೇನು ನಮ್ಮ ಸಮಾಜ ಹೆಚ್ಚಿನದಾಗಿ ಎಲ್ಲ ಸಮಾಜ ಇವತ್ತು ಎಲ್ಲ ನಮ್ಮ ಸ್ವಾಮೀಜಿಯ ಕರೆದು ಇವತ್ತು ಎಲ್ಲ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಮಟ್ಟಕ್ಕೆ ಆನೆ ಅಂಬಾರಿ ಕರೆಸಿ ನಮ್ಮ ಹರೀಶು ಎಲ್ಲ ಇವತ್ತು ನಮ್ಮ ಚೋಳಕಟ್ಟೆ ಗ್ರಾಮದವರು ಇವತ್ತು ಅದ್ದೂರಿಯಾಗಿ ನಮ್ಮಲ್ಲಿ ವಿಶೇಷವಾಗಿ ಎಣ್ಣೆಗೆರೆ, ರಂಗಾಪುರ, ಚೋಳಕಟ್ಟೆ 3 ಊರಲ್ಲೂ ಸಹ ವಿಜೃಂಭಣೆಯಿಂದ ಇವತ್ತು ನಡೆಸಬಂದರು. ಇವತ್ತು ಎಲ್ಲ ಮಕ್ಕಳು ಹೆಚ್ಚಿನದಾಗಿ ವಿದ್ಯಾಭ್ಯಾಸ ಮಾಡಬೇಕು, ದೇವರಲ್ಲಿ ಭಕ್ತಿಯಿಂದ ಎಲ್ಲ ದೇವರು ಇವತ್ತು ವೈಭವ ಮಂಟಪನೇ ಮಾಡ್ದಂಗೈತೆ. ನಮ್ಮ ರಾಜ್ಯದಲ್ಲಿ ನಮ್ಮ ಬುದ್ಧಿಯರು ಸಂಚಾರ ಮಾಡಿ ಎಲ್ಲ ಇವತ್ತು ಎಲ್ಲ ಬುದ್ಧಿಯರು ಸೇರಿ ಇವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಹಿಂದುಳಿದ ವರ್ಗ ಎಷ್ಟು ಸ್ವಾಮೀಜಿಗಳು ಇದ್ದಾರೋ ನಮ್ಮ ಡಾಕ್ಟರ್ ಶ್ರೀ ಪುರುಷೋತ್ತಮನೊಂದಿಗೆ ಆಶೀರ್ವಾದದೊಂದಿಗೆ ಇವತ್ತು ಎಲ್ಲ ನಾಡಿನ ಸ್ವಾಮೀಜಿಗಳು ಆಶೀರ್ವಾದ ಮಾಡಿ ಹಿಂದುಳಿದ ವರ್ಗ ಅಧ್ಯಕ್ಷ ಮಾಡಿದ್ದಾರೆ. ಮುಂದೆ ಕರ್ನಾಟಕ ಜನತೆಗೆ ಒಳ್ಳೇದಾಗಲಿ, ನಮ್ಮ ಚೋಳಕಟ್ಟೆ ಗ್ರಾಮದವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಹರೀಶಣ್ಣ ಎರಡು ಮಾತು ಕಾರ್ಯಕ್ರಮದ ಬಗ್ಗೆ. ಚೋಳಕಟ್ಟೆ ಗ್ರಾಮದಲ್ಲಿ ಕಳೆದ 3 ದಿವಸದಿಂದ ಕೂಡ ಜಯಂತಿ ಕಾರ್ಯಕ್ರಮ ವಿಶೇಷವಾಗಿ ಮಾಡಿದ್ದಾರೆ. ನಿನ್ನೆಯೂ ಕೂಡ ನಾಟಕವನ್ನು ಆಡಿದ್ದಾರೆ. ಬೆಳಿಗ್ಗೆ 8 ಗಂಟೆವರೆಗೂ ನಾಟಕ ಆಡಿ ಈಗಾಗಲೇ ಸ್ವಾಮಿ ಉತ್ಸವಕ್ಕೆ ಜನಗಳ ಒಂದು ಆಗಮನವನ್ನು ಕಾಯ್ತಾ ಇದ್ದಾರೆ. ಈಗ ತಾನೇ ಆಗಮಿಸಿದ್ದಾರೆ. ಅವರ ಪಾದಪೂಜೆಗೆ ಚೋಳಕಟ್ಟೆ ಗ್ರಾಮ ಚಿಕ್ಕದಾದರೂ ಕೂಡ ಬಹಳ ಯಶಸ್ವಿಯಾಗಿ ಒಂದು ಆನೆಯನ್ನು ಕರೆಸಿ ಆನೆ ಮೂಲಕ ಮೆರವಣಿಗೆಯನ್ನು ಮಾಡಬೇಕು, ಒಂದು ಉತ್ಸವವನ್ನು ಮಾಡಬೇಕು ಅಂತೇಳಿ ಶ್ರೀಗಳನ್ನ ಬಹಳ ಉತ್ಸಾಹದಿಂದ ಅವರು ಬರಮಾಡ್ಕೊಂಡಿದ್ದಾರೆ. ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಅದಕ್ಕೆ ಎಲ್ಲರ ಸಹಕಾರ ಇದೆ. ಇದು ಅನುಚಿತವಾಗಿ ನಡ್ಕೊಂಡು ಹೋಗಿ ಅಂತೇಳಿ ಆಶಿಸ್ತೀಯ. ಕಲ್ಲೇಶಣ್ಣ ಒಂದು ನಿಮಿಷ